ಚಪ್ಪಳಿ ತಟ್ರಿ, ಅವನಿಗೆ 2 ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಚಪ್ಪಳಿ ತಟ್ರಿ. ಏನ್ ಕೇಳಿದ್ರು ನಮ್ಮ ಸರ್ ಅವ್ರಿಗೆ ಪ್ರಶ್ನೆ, ಪಿಂಟು ಸರ್ ಅವ್ರಿಗೆ ಅಂತ ಕೇಳಿದ್ರ ಏನ್ ಕೇಳ್ಬೇಕಂದಿರಿ? ಸಿದ್ದರಾಮೇಶ್ವರ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಸೊನ್ನಲಿಗೆ ಬಿಟ್ಟು ಸಿರಿಸೈಲಕ್ಕ ಮಲ್ಲಯ್ಯನ ನೋಡ್ಬೇಕಂತ ಹೇಳಿ ತಿಳ್ಕೊಂಡು ಸಿರಿಸೈಲಕ್ ಹೋದ. ಮಲ್ಲಯ್ಯ ಎಲ್ಲಿ ಹುಡುಕಾಡಿದ್ರು ಮಲ್ಲಯ್ಯ ಸಿಗಲಿಲ್ಲ. ಅವಾಗ ಸಿದ್ದರಾಮೇಶ್ವರ ಕುತ್ತ ಜಾಗದಾಗ ಅಲ್ಲಿ ಏನ್ ಹೆಸರಾಯ್ತು ಗೊತ್ತಾಯ್ತು ಸಿದ್ದೋಣ? ಸಿದ್ದರಾಮೇಶ್ವರ ಮಲ್ಲಯ್ಯ ಸಿಗಲಾರ ಸಂಬಂಧ ಕುತ್ತ ಜಾಗದಾಗ ಏನಾಯ್ತು? ಮತ್ರ ನೀನು ಇಲ್ಲಿ ತನಕನು ಬಂದಿದೆ, ನಾನು ನಿನ್ನ ಸಂಗಟ ಬರ್ತೀನಿ ಅಂತ ಹೇಳ್ಯಾನ, ಅವನಿಗೆ ಒಪ್ಸ್ಯಾನ. ಆದ್ರ ಅವನಿಗೆ 2 ವಸ್ತುಗಳು ಕೊಟ್ಟು ಕಳಿಸ್ಯಾನ. ಅವ್ 2 ವಸ್ತುಗಳ ಹೆಸರೇ. ಮತ್ರ ಇವ್ರು 3 ಮಂದಿ ಒಯ್ದ್ರಪ್ಪ ಅಂತಂದ್ರೆ ಇವತ್ತು ಗುಡ್ಡದಾಗ ಭಂಡಾರ ಆದೋ ಏನು ಇಲ್ಲೋ? ಆದಂದ್ರೆ ಎಲ್ಲಿದಿತ್ತು, ಇಲ್ಲಂದ್ರೆ ಎಲ್ಲಿದಿತ್ತು? ಇದೇನು ನಿಂದೆ ಅಲ್ಲಪ್ಪ. ಮತ್ರ ಕಮಿಟಿಯವ್ರಿಗೆ ಫೋನ್ ಹಚ್ಚಿಸಿ ನಮಗ ಇದು ಮಾಡಿಸಿ ಅನ್ನೋದು, ಗುಡ್ಡ ತಕ್ಕ ದೀನ ನಮಸ್ಕಾರ ಹಾಕೊಂಡ್ಬರ್ಲಿ ಬೇನೂರು ಲಕ್ಷ್ಮಣತ್ ಗಂಟೆ ಬಿದ್ದೆ ಅನ್ನೋದು. ನಾ ಏನಿದು ನಿಂದೆ ಅಲ್ಲಪ್ಪ. ಮತ್ರ ಉತ್ತರ ಅದ ನೀನು ಬರ್ಲಿಕ್ಕಂದ್ರೆ ಹೇಳಿ ಮಂಗಳ ಆರತಿ ಮಾಡೋಣ. ಸುಮ್ಮನೆ ನಿಮ್ ಮಂದಿನೇ. ಆದ್ರ ಬಾಗೇವಾಡಿ ಮುದ್ಕಣ ಸರ್ನು ನನಗ ಪುಂಡಲಿ ಕಣ್ಣನ ಮೇಳಿಗೆ ಹೋದ್ರು ಇವ್ನಿಗೆ ಕರ್ಕೊಂಡ್ ಬರ್ಬೇಡ್ರಿ ಅಂದ. ರೂಗಿ ಜಟ್ಟೆ ಬಾಬಾರ್ ಮೇಳಿಗೆ ಹೋದ್ರು ಇವ್ನಿಗೆ ಕರ್ಕೊಂಡ್ ಬರ್ಬೇಡ್ರಿ ಅಂದ್ರು. ನಿಮ್ ಅಕ್ಕೋರ್ ಆತರ ಏನ್ ಕೊಳ್ಳೂರಿಗೆ ಸಿದ್ದಮ್ಮಕ್ಕರು ಲಕ್ಷ್ಮಣ ಯಾವಾಗ ಸಿಗುತ್ತಾನ ಅವನಿಗೆ ಉದ ಅನಿಸ್ಬೇಕಂತೇಳಿ ಅವ್ರ ಕೈಲಿಕತ್ತಾರ. ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಹೌದು ಸರ್ವದಾ. ಪ್ರಥಮದಲ್ಲಿ ಬಂದು ಜಗದ್ಗುರು ರೇವಣ ಸಿದ್ದೇಶ್ವರನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಒಳಗ ಶಿಷ್ಯನನ್ನ ಪಡೆದುಕೊಂಡಿರ್ತಕ್ಕಂಥ ನನ್ನಪ್ಪ ಬೀರದೇವರ ಪವಿತ್ರ ಪಾದಾರವಿಂದಕ್ಕಾದರೂ ಕೂಡ ಎನ್ನ ಭಕ್ತಿಯ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದರಂತೆ ಹುಲಿಜಂತಿಗೆ ವಾಸವನ್ನ ಗೈದಿರತಕ್ಕಂಥ ಮುತ್ಯ ಮಾಳಿಂಗರಾಯರ ಕರ್ತೃಗದ್ದಿಗೆ ಕೂಡ ಎನ್ನ ಭಕ್ತಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸ್ವಲ್ಪ ಕರ್ಮ ಮಾಡತ್ತಂದ್ರೆ ಇರ್ಲಿ, ಎಲ್ಲ ಬೇಕೆ. ಅದು ನಮ್ ಕಡೆ ಹಿರಿಯರು ಹೇಳ್ತಿರ್ತಾರ, ಮಳೆಗಾಲಕ್ಕೆ ಮನಿ ಬೀಳಬಾರ್ದು, ಮುಪ್ಪಿನ ಕಾಲಕ್ಕ ಮಗ ಸೈಬಾರ್ದು, ಹಿಂಗ ಹಾಡಿಕೆ ನಡ್ದಕ್ಕಾರ ಮೈಕ್ ಸ್ವಲ್ಪ ಕಾಡಬಾರ್ದು. ಯಾಕೆ ಸಿದ್ದೋಣ? ಯಾಕ್ರಿಪ್ಪ? ಮಳೆಗಾಲಕ್ಕ ಮನಿ ಬಿತ್ತಪ್ಪ ಅಂತಂದ್ರೆ ಎಲ್ಲಿ ಹೋಗಿ ಇರ್ಬೇಕಂತ ಹೇಳಿ ಗೊತ್ತಾಗೋದಿಲ್ಲ. ಹೌದು. ಮುಪ್ಪಿನ ಕಾಲಕ್ಕ ಮಗ ಏನಾರ ಸತ್ತಪ್ಪ ಅಂತಂದ್ರ ತಾಯಿ ತಂದಿಗೆ ನೋಡ್ಕೊಳ್ಳೋರು ಯಾರು ಇರಂಗಿಲ್ಲ. ಹಿಂಗ ಹಾಡಿಕೆ ನಡ್ದಕ್ಕಾರ ನಾವು ಮೈಕ್ ಬಂದ್ ಬಿತ್ತಪ್ಪ ಅಂತಂದ್ರೆ ಇನ್ನೊಬ್ಬ ಮೈಕ್ ಸಟ್ಟಿನವನಿಗೆ ಬಾರು ಅಂದ್ರ ಅವ ವಲ್ರಿ ಸರ್ ಫಸ್ಟಿಗೆ ಹೇಳ್ಬೇಕಾಗಿತ್ತು ನೀವು ಅಂತ ಹೇಳಿ ಅವ್ ಬರಂಗಿಲ್ಲ. ಹಂಗಿರ್ಲಿ ಅಣ್ಣ, ಏನ್ ಕೈಯಾಡಿಸ್ಬೇಡ್ರಿ. ಮತ್ ನೀವು ಕೈಯಾಡಿಸಿದ್ರೆ ಅವ ಸಿಟ್ಟಿಗೆ ಬರ್ತಾನ. ಯಾರು? ಕುಂಬಾರಿ ಭೂಪ, ಪಿಂಟು ಮಾಸ್ತರ. ಅವ್ರಿಗೆ ಮೈಕ್ ಚಂದ ಮಾಡ್ತೀರಿ, ನಾವು ಕುಂಬಾರಿ ಅವ್ರನ್ನ ನಮ್ಗೆ ಏನ್ರಿ ಹಿಂಗೆ ಕೈಯಾಡಿಸ್ತೀರಿ ಅಂತ ಹಿಂಗಾಗಿರ್ಬಾರ್ದ ತಿನ್ನ. ಅವ ಗಿರೇಕಿ ಸ್ವಲ್ಪ ನಮ್ಮಂತ ಒಳ್ಳೆ ಮಲ್ರಿ, ನಾವ್ ಯಾರೇ ಬೈದ್ರ ಗಪ್ಪಾಗಿ ಸರಿತೀವಿ, ಸರಿಯಲ್ಲವ. ನೀ ಪೊಲೀಸ್ ಇದ್ರ ಬೆಂಗಳೂರಾಗ ಇಲ್ಲಿಲ್ಲ ಅಂದ್ಬಿಟ್ಟು ಊರಾಗ ನನಗ ಏನಂದ? ಪೊಲೀಸ್ ಇದ್ರ ಬೆಂಗಳೂರದಾಗ ಇಲ್ಲ, ನೀನು ಊರಾಗ ತಂದ್ರ ಅವ್ರು. ಸಿದ್ದೋಣ ನಾನು ಸುಮ್ಕೊಂಡ್ರಲಿಲ್ಲ ಮಗಳ, ಊರಾಗ ನಿಂದಿದ್ರು ಗುಡ್ಡದ ಮ್ಯಾಗ ನಂದ ಅಂದೇನ. ಹೌದು ಬಿಡ್ಲಿಲ್ರಿ ನೀವು ಸಲ್ಲ. ಏನಂದ? ಊರಾಗ ನಿಂತಿದ್ರ ಮಗಳ ಗುಡ್ಡದ ಮ್ಯಾಗ ನಂದಿ. ಮಾಸ್ತರ್ ನೋಡಿ ನನಗೆ ಏನ್ ನೆನಪಿಗೆ ಬರ್ಲತ್ತ ಕೇಳಿದ್ರ ಏನ್ ಬರ್ತಾವ್ರಿ? ಒಬ್ಬೊಬ್ಬ ಸಲಾಪುರ ಸಾತ್ ರಸ್ತದಾಗ ಫುಲ್ಲು ಕುಡ್ದು ಕಾರ್ ತರ್ಬಿಸ್ಕೊಂಡ್ ನಿಂತಿದವ. ಸೊಲ್ಲಾಪುರ ಸಾತ್ ರಸ್ತಾರಾಗ ಫುಲ್ಲು ಕುಡ್ದು ಕಾರ್ ತರ್ಬಿಸ್ಕೊಂಡ್ ನಿಂತಿದ. ಪೊಲೀಸ್ ಸ್ಟೇಷನ್ ಫೋನ್ ಹೊಡೆದ, ಸಾಹೇಬ್ರ ಕಳ್ತನ ಆಗ್ಯದ, ನೀವು ಬರ್ಬೇಕ್ರಿ ಅಂದ್. ಏನು ಅಂತ ಕೇಳ್ತಾರ ಅವ್ರು. ಇಲ್ರಿ ಸಾಹೇಬ್ರ ನೀವು ಬರ್ಬೇಕ್ರಿ, ನೀವು ಇಲ್ಲಿ ಎಲ್ಲಾರ ಕಳ್ತನ ಆಗ್ಯದ ಸಾತ್ ರಸ್ತದಾಗ. ಏನ್ ಕಳ್ತನ ಆಗ್ಯದ? ಇಲ್ರಿ ಸಾಹೇಬ್ರ ನನ್ ಕಾರ್ ಸ್ಟೇರಿಂಗ್ ಕದ್ಕೊಂಡ್ ಹೋಯ್ದಾರ ಅಂದವ. ಅಲ್ಲ ಇವನವನಂದ್ರ ಪೊಲೀಸರು ಎಲ್ಲಾ ಕೂಡಿ ಗಾಡಿ ತಗೊಂಡ್ ಒಂದಲ್ಲಿ 2 ಬಂದು ಏನಾಗ್ಯದ ಸುತ್ತೆಲ್ಲ ತಿರುಗಿ ನೋಡ್ತಾರ. ಏನಾಗ್ಯದ ಹೋ ಮಗನ ಇವನಿಗೆ ಕೇಳ್ತಾರ. ಹಿಂದ್ ಕೂತಲ್ಲಿ ಇವ ಹೇಳ್ತಿರ್ತಾನ, ಸಾಹೇಬ್ರ ನಾನು ಸ್ಟೇರಿಂಗ್ ಕದ್ಕೊಂಡು ಹೋಯ್ದಾರ, ಸ್ಟೇರಿಂಗ್ ಕದ್ಕೊಂಡ್ ಬಾರ ಮಗನ ಕೆಳಗಿಳದಂದ್ ಇಳಿಸ್ಕೊಂಡ್ರ. ಅವನಿಗೆ ಇಳಿಸ್ಕೊಂಡು ಬೈದ್ರತ್ತ ಮಗನ. ಹಿಂದ್ ಕೂತದ್ರ ಸ್ಟೇರಿಂಗ್ ಸಿಗಂಗಿಲ್ಲ, ಮುಂದಿನ ಸೀಟಿಗೆ ಕುಂದ್ರ ಸಿಗ್ತದಂದ್ರ. ಹಿಂದ್ ಕೂತು ಸ್ಟೇರಿಂಗ್ ಹುಡುಕಾಡುವಂತ ವ್ಯವಹಾರಗಳು ಇಲ್ಲಿ ಆಗ್ಬಾರ್ದ್ರಿ ಪಿಂಟು ಸರ್. ಏನ್ರಿ ಆರ್ಗಿ ಸರ್? ಪಿಂಟು ಸರ್, ಹಿಂದ್ ಕೂತು ಸ್ಟೇರಿಂಗ್ ಹುಡುಕಾಡಬಾರ್ದು, ಮುಂದಿನ ಸೀಟಿಗೆ ಕೂತು ಸ್ಟೇರಿಂಗ್ ಹುಡುಕಾಡ್ಬೇಕು. ದಾರಿ ಸಿಗುತ್ತದ. ಈ ಗುಡ್ಡದಾಗಿಂದ ಪಾರಾಗಿ ಇವತ್ತು ಬೇನೂರು ಮಮ್ಮನ ಕೈಯಿಂದ ಹೋಗ್ಲಾಕ ಬರ್ತದ. ಇಲ್ಲಾಂದ್ರೆ ಇಲ್ಲೇ ಗುಡ್ಡದ ಕಚ್ಚಾಗಿ ಬೀಳೋದಾಗ್ತದ. ಗುಡ್ಡದಾಗ ಸಿಕ್ಕಿ ನಿನ್ನ ಡುಬ್ಬ ಕೆತ್ತಿ ನೀನು ನಾಳಿಗೆ ಹಾಡ್ಕಿಗೆ ಹೋಗ್ಬಾರ್ದು, ಮನ್ಯಾಗ ರೆಸ್ಟ್ ತಗೋಬೇಕು ನೀವ. ಹೌದು ಹಂಗೆ ಆದ ಮಾಮ ಹೊಡ್ತ. ಏನ್ ಮಾತಾಡಕತ್ತಿದ್ವ? ಹಗಲತ್ತು ಅದೇ, ರಾತ್ರಿನು ಅದೇ, ಎಲ್ಲಾದ್ರಾಗೂ ಅದೇ. ಹಂಗ ಒಮ್ಮ ಹುಟ್ಟಿದಂಗೆ ಮತ್ತೊಮ್ಮೆ ಉಡ್ಲಕ್ಕ ಬೇಸರ ಆಗ್ತದ, ಒಮ್ಮ ಉಂಡಿದ ಊಟ ಇನ್ನೊಮ್ಮೆ ಉಳ್ಳಕ್ಕ ಬೇಸರ ಆಗ್ತದ. ಮತ್ತ ಮೇಲಾಗತ್ತಾರ ಊರಾಗ ಏನ್ ನಡ್ದ ಅದೇ ನಡಿಬೇಕಂತೇಳಿ
ಊರಾಗ ಏನ್ ನಡ್ದದ ಅದೇ ನಡಿಬೇಕತ್ತಾನ ನಾವು ಮತ್ತೆ ಏನ್ ತಿನ್ಬೇಕು ಅದೇ ತಿಂತಾನ. ದಿನ ಶೇಖರ್ ಹೋಳಿಗೆ ಬೇಡದ್ರೆ ಹೆಂಗ್ ಸಿಗಿತಾವ್? ಇಲ್ಲಿ ಇವ್ ಹಿಂಗ್ಯಾಕ್ ಮಾಡ್ಕತ್ತಾನ ಇವತ್ತ? ಏನಾಗ್ಯದ ನೀವು ಬರೇ ರೊಕ್ಕದ ಮ್ಯಾಗ ಲಬ್ದದ ಇವ್ನಿ ಚಂದ ಮಾಡ್ಬೇಕು, ಮಟ್ಟಬೇಕು, ಹೆಸರು ಗಳಿಸಬೇಕು, ಒಂದು ಆಸೆ ಇಲ್ಲ ಇವ್ನಿ. ನಿಮಗ್ ನೋಡೋಣ ಒಂದ್ ನಮೂನೆ ಅಲಗತ್ತವ್ರಿ. ಗುಡ್ಡದ ಮ್ಯಾಗ ನೆಲೆಸಿರ್ತಕ್ಕಂತ ನನ್ನಪ್ಪ ಸಿದ್ದರಾಮೇಶ್ವರ ಕೂಡ ನನ್ನ ನಮಸ್ಕಾರಗಳನ್ನ ಸಲ್ಲಿಸಿ ಸಿದ್ದರಾಮೇಶ್ವರ ಜಾತ್ರೆ ಜಾಗರಣೆ ನಿಮಿತ್ತವಾಗಿ ಆಗಮಿಸಿರುವಂತ ಜಕ್ಕಾಪುರ ಗ್ರಾಮದ ಬರಮದೇವರ ಕಳೂರ್ಗಿ ಗ್ರಾಮದ ಸಿದ್ದರಾಮೇಶ್ವರ ಕರ್ತೃಗದ್ದಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ದಿವಸ 2 ಮುದ್ದು ಮಕ್ಕಳು, ಒಂದು ಕುಂಬಾರಿ ಗ್ರಾಮದ ಪಿಂಟು ಮಗ, ಒಂದು ಗಳೂರ್ಗಿ ಗ್ರಾಮದ ಟೋಪಣ್ಣ ಮಗನ ಹಾಡಿಕೆ ಕೇಳ್ಬೇಕಂತ ಹೇಳಿ ತಿಳ್ಕೊಂಡು ಜಕ್ಕಾಪುರ ಮತ್ತೆ ಯಾವದಪ್ಪ ಅಂತ ಕೇಳಿದ್ರ ಮಿರ್ಜಿಗಿ, ಗಳ್ಳೂರಿಗೆ, ಹುಡುಗಿ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲಾ ಧರ್ಮದ ಗುರು ಹಿರಿಯರಿಗೆ, ತಾಯಿ ತಂದೆಯರಿಗೆ, ಅಕ್ಕ ತಂಗಿಯರಿಗೆ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ ಅದಕ್ಕೆ ಸಿದ್ದೋಣ ಜ್ಞಾನಿಗಳಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರಪ್ಪ ಒಂದು ಮಾತ? ನಾಯಿ ನೋಡಿ ಕುನ್ನಿ ತರಬೇಕು, ತಾಯಿ ನೋಡಿ ಹೆಣ್ಣು ತರಬೇಕು. ನಾಯಿ ನೋಡಿ ಕುನ್ನಿ ತರಬೇಕು, ತಾಯಿ ನೋಡಿ ಹೆಣ್ಣು ತರಬೇಕು. ನಾಯಿ ನೋಡಿ ಕುನ್ನಿ ತರಬೇಕು, ತಾಯಿ ನೋಡಿ ಹೆಣ್ಣು ತರಬೇಕು. ಇಲ್ಲಿ ಹಾಡ್ಕಿ ಕೇಳಿ ಹೋಗಿ ನಿಮ್ ಊರಾಗ ಮತ್ತೊಂದು ಮೇಲ್ ಇಂಥವ್ ಕುಡಿಸ್ಬೇಕು. ಏನ್ ಮಾತಾಡಿದ್ರೆ ಹುಡುಗರು, ಏನ್ ಹೇಳಿದ್ರೆ ಕೇಳಿ ಕುಡಿಸ್ಬೇಕು. ಇವತ್ತಿನ ದಿವಸ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತ ನನ್ನಪ್ಪ ರೇವಣ ಸಿದ್ದೇಶ್ವರ ಮುತ್ತೇರನ್ನ ನೆನೆಸಿಕೊಂಡು ಎಂತ ಸಂತರಿ ಮುತ್ತೇರು. ಯಾವ ಸೊಲ್ಲಾಪುರದ ಸಿದ್ದರಾಮ ಸಿರಸೈಲಕ್ ಹೋಗಿ ಕೊಮರಿ ಕೊಳ್ಳ ಮಾಡದ, ಮುಚ್ಚಂಡಿ ದರಪ್ಪ ಗುಡ್ಡ ಸೇರಿ ದರಿಗುಡ್ಡ ಅನಿಸದ. ಗಳ್ಳೂರಿಗೆ ಒಳಗ ಮುತ್ತೆ ಮೊಮ್ಮದ ಮುತ್ತೆ ಬಂದು ಗುಡ್ಡಕ್ಕೆ ಸೇರಿ ರೇವಣಿಸಿದ ಮುತ್ತೆ ಅನಿಸದ. ಎಂತ ಸಂತಗ ನಮ್ಮ ಹಿಂದೂ ಧರ್ಮಕ್ಕೆ ಕೊಟ್ಟಾರಿ. ಆ ಮುತ್ತೆಯವ್ರಿಗೆ ಹರಿದಿರ್ತಕ್ಕಂತ ತಾಯಿ ತಂದೆಯವ್ರು ಎಂತಾರ ಇರ್ಬೇಕ್ರಿ. ಒಂದ್ ಸತಿ ಏನಾಗ್ಯದಪ್ಪ ಅಂತ ಕೇಳಿದ್ರ, ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾದಿಂದ ಮದೀನಕ್ಕೆ ಹೋಗುತ್ತಿದ್ರಿ. ಹೆಂಗ್ ಹೋಗುತ್ತಿದ್ರು? ಮರುಭೂಮಿತ್ತ ಅವಾಗಿನ ಕಾಲದೊಳಗ ಹೆಂಗ್ ಹೋಗ್ತಿದ್ರಿ? ನಡುಕೋತ ಹೋಗ್ತಿದ್ರು ಸಿದ್ದಣ್ಣ. ನಡುಕೋತ ಹೋಗ್ಬೇಕಾದ್ರ ಏನಾಗಿತ್ತು? ಬಿಸಿಲು ಬಾಳ, ಮರುಭೂಮಿ ಒಳಗ ಅಲ್ಲಿ ಏನು ಗಿಡಗಳು ಇರಂಗಿಲ್ಲ. ಎಲ್ಲರೂ ಒಂದು ಖಜುರಿ ಗುಡ ಇರ್ತಿದ್ವು. ಬಿಸಿಲು ಬಿದ್ದಾಕರ ನೆಲ ಕೈದು ಏನಾಗ್ತಿತ್ತು, ಎಲ್ಲಾ ಬೆಚ್ಚಗಾಗಿ ಬಿಡುತ್ತಿತ್ತು. ಬೆಂಕಿ ಹತ್ತದಂಗ ಆಗ್ತಿತ್ತು. ಎಲ್ಲಾ ಬೆಚ್ಚಗಿರ್ತಿತ್ತು, ಬಿಸಿಲು ಇರ್ತಿತ್ತು. ಕಾಲಿಟ್ರೆ ದಗ ದಗ ಸುಡ್ತೀವಿ, ಕಾಲಿಗೆ ಗುಳಿ ಬರ್ತೀವಿ. ಹಿಂಗ ಮೊಹಮ್ಮದ್ ಪೈಗಂಬರ್ ಅವ್ರು ನಡ್ಕೋತ ಹೋಗ್ಬೇಕಾದ್ರ ಅವ್ರಿಗೆ ಬಹಳ ಆಯಾಸ ಇತ್ತು. ಬಹಳ ಏನೈತಪ್ಪ ಅಂತ ಕೇಳಿದ್ರೆ, ನಾನು ಮುಂದೆ ನಡೆದ್ರ ಬಹಳ ಹೈರಾಣ ಆಗ್ತೀನಿ, ನಾನು ಇಲ್ಲೇ ರೆಸ್ಟ್ ಮಾಡ್ಬೇಕಂತ ಹೇಳಿ ಹೋಗಿ ನೋಡೋ ತನಕನು ಒಂದೇ ಒಂದು ಖಜರಿ ಗಿಡ ಇತ್ತು. ಆ ಖಜರಿ ಗಿಡದ ನೆರಳಿಗೆ ಹೋಗಿ ಇವ್ರು ಮಕ್ಕೊಂಡ್ರು. ಇವ್ರು ಮಕ್ಕೊಂಡ ಕೂಡ್ಲೇನೆ ಏನಾಯ್ತಪ್ಪ ಅಂತ ಕೇಳಿದ್ರು, ಒಂದು ಕಾಡ್ ಬೆಕ್ಕ ಬಂದು ಇವ್ರ ಲುಂಗಿ ಮ್ಯಾಗ ಮಕ್ಕೋತು. ಸಂಜೆ ಟೈಮ್ ಆಯ್ತು, ಸೂರ್ಯ ಮುಣಗುತ್ತು, ನಿದ್ದೆ ಇಟ್ಟು ಭಯಂಕರ ಹತ್ತಿತ್ತ ಅಂತ ಕೇಳಿದ್ರೆ ಇವ್ರು ಎದ್ದು ಒಮ್ಮೆ ನೋಡ್ತಾರ. ಇವ್ರ ಬೆಕ್ಕ, ಇವ್ರ ಲುಂಗಿ ಮ್ಯಾಗ ಒಂದು ಬೆಕ್ಕ ಕೂತಿರ್ತದ ಸಿದ್ದಣ್ಣ. ನಾನು ತಡಬಡಿಸಿ ಎದ್ದಪ್ಪ ಅಂತಂದ್ರ ಬೆಕ್ಕಿನ ನಿದ್ದೆ ಹಾಳಾಗ್ತದ ಅಂತ ತಿಳ್ಕೊಂಡು ಮೊಹಮ್ಮದ್ ಪೈಗಂಬರ್ ಅವ್ರ ಆ ಬೆಕ್ಕಿನ ನಿದ್ದೆ ಹಾಳು ಮಾಡಲಾರ್ದೆ ಆ ಬೆಕ್ಕ ಎಟ್ಟ ಕೂತದಲ್ಲ, ಅಟ್ ಲುಂಗಿ ಕೊಯ್ದು ಕಿಸಿಂದ್ರೆ ಅಲ್ಲೇ ಬಿಟ್ಟು ಮುಂದೆ ನಡ್ಕೋತ ಹೋದ್ರತ್ತ. ಅಂತ ಒಂದು ಇಸ್ಲಾಂ ಸಮಾಜದೊಳಗ ಹುಟ್ಟಿ ಬಂದಿರತಕ್ಕಂತ ಸಂತರು ಇವತ್ತಿನ ದಿವಸ ಗುಡ್ಡದ ಮ್ಯಾಗ ಇವತ್ತು ಇಷ್ಟಕ್ಕೊಂದು ಭಕ್ತರನ್ನೆಲ್ಲರ ಕರೆಸಿಕೊಂಡು ನೀವು ಶಿವನ ಜಾತ್ರೆ ಮಾಡ್ರಿ, ಶಿವನ ಜಾಗರಣೆ ಮಾಡ್ರಿ ಅಂತ ಹೇಳಿ ಹಚ್ಚಾರಲ್ಲ. ಅಂತ ರೇವಣಿಸಿದ ಮುತ್ತವರಿಗೆ ನಮ್ಮ ಧರ್ಮ ಕೊಟ್ಟಿರ್ತಕ್ಕಂತ ತಾಯಿ ತಂದೆ ಒಂದು ಕೋಟಿ ನಮಸ್ಕಾರ, ಒಂದು ಕೋಟಿ ನಮಸ್ಕಾರ. ನಮ್ ಮನಿಗ್ ಒಬ್ಬರು ಬೀಗರ್ ಬಂದ್ರಪ್ಪ ಅಂತಂದ್ರ ನಮ್ಮ ಕೈಲಿ ಸಂಭಾಳಿಸೋದಾಗುದಿಲ್ಲ. ಇವತ್ತಿನ ದಿವಸ ಇಷ್ಟ ಮಂದಿ ಯಾರು ಊಟ ಮಾಡಿದ್ರು ಗೊತ್ತಾಗ್ಲಿಲ್ಲ. ಅಲ್ಲೊಬ್ಬರು ಮೌಸಿಯವರು ಅಡಿಗೆ ನೀಡುತ್ತಿದ್ರು, ಚಹಾ ತಯಾರು ಮಾಡ್ಲಕತ್ತಾರ, ಅವ್ರ ಸೇವೆ ಅಮೋಗದ. ನಮ್ಮ ಶರಣಣ್ಣ ಊಟ ಬಡಿಸ್ಲಕತ್ತಾನ, ನಮ್ಮ ಗೌಡ್ರವ್ರು ಅವ್ರ ಜೊತೆಗೆ ಓಡಾಡ್ಲಕತ್ತಾರ. ಅವ್ರು ಕೂಡ ನಮ್ ಡಾಕ್ಟರ್ ಸಾಹೇಬ್ರು ಸಾಥ ಕೊಡ್ತಿದ್ರು. ಪಾಪ ಅವ್ರ ಆರೋಗ್ಯ ತಬ್ಯತ್ ಖರಾಬ್ ಇರೋದ್ರಿಂದ ಅವ್ರು ಸ್ವಲ್ಪ ರೆಸ್ಟಿಗೆ ಹೋದ್ರು. ಡಾಕ್ಟರ್ ಸಾಹೇಬ್ರು ಈಗೊಮ್ಮೆ ನಮ್ಮ ಮಾತುಗಳು ಬಹಳ ಚಂದ ಮೆಚ್ಕೊಂಡಿದ್ರು. ಅವ್ರು ಏನಪ್ಪಾ ಅಂತ ಕೇಳಿದ್ರ, ಅವಾಗ ಹೇಳಿದ್ದೆ ಇನ್ನೊಮ್ಮೆ ಸುಮ್ಮನೆ ನಮ್ ತಮ್ಮ ನೆನಪು ಬರ್ಲತ್ ಹೇಳ್ತೀನ. ಏನಪ್ಪಾ ಅಂತ ಕೇಳಿದ್ರ, ಒಬ್ಬ ಹುಡುಗ ದವಾಖಾನಿಗೆ ಬಂದ್ಬಿಟ್ಟ. ದವಾಖಾನಿಗೆ ಬಂದ ಕೂಡ್ಲೇನೆ ಕೇಳಿದವತ್ತ ಅವ್ರ ಇದು ಪೇಷಂಟ್ ಬಂದತ್ತ ಡಾಕ್ಟರ್ ಬಲ್ಯಾಕ, ಸಾಹೇಬ್ರ ಮತ್ತ ಹೆಂಡತಿಯರು ಹೊಡಿಲಿಕ್ಕತ್ತಾಳ, ಮತ್ತ ಬಾಳ ಕಾಡ್ಲಕತ್ತಾಳ, ಸ್ವಲ್ಪ ನೆಮ್ಮದಿರಂತ ಯಾವ 2 ಗುಳಿಗಿದ್ರ ಕುಡ್ರಿ ಅಂದತ್ತ. ಡಾಕ್ಟರ್ ಹೇಳದತ್ತ, ಸುಳಿ ಮಗನ ಹಂಗ ನೆಮ್ಮದಿರಂತ ಗುಳಿಗಿದ್ರ ನಾಯಕ ಐತಾರ ದವಾಖಾನೆ ತೆರೆದು ಕುಂಡಿರ್ತೀವಿ. ಇಂತ ಒಂದ್ ನಮ್ಮ ಮುತ್ತೇವ್ರು ಕೂಡ ಇರ್ತಕ್ಕಂತ ಆತ್ಮೀಯ ಶಿಷ್ಯರ ಬಳಗದೊಳಗೆ ಇರ್ತಕ್ಕಂತ ಡಾಕ್ಟರ್ ಸಾಹೇಬ್ರವ್ರು, ಮಾಳಿ ಸಮಾಜದವರು, ಒಂದು ಮುತ್ತೇನ ಭಕ್ತಿ ವೃಂದದೊಳಗೆ ಇರ್ತಕ್ಕಂಥವ್ರು ಸಹಿತ ಅವರು ಇದ್ರು. ಇವತ್ತಿನ ದಿವಸ ಅವರ ಆರೋಗ್ಯ ಒಂದು ಸರಿ ಇಲ್ಲಾರದಿಂದ ಹೋಗಿದಾರ.
ಆದ್ರೂ ನಾವು ಮುತ್ಯನ ಸೇವಕ ಇವತ್ತಿನ ದಿವಸ ವೇಸ್ಟ್ ಮಾಡ್ಲಾರ್ದೆ ಪಿಂಟು ಸರ್ ಅವ್ರು ಹೇಳಿದ್ರ ಅವ್ರು ಏನ್ ಹೇಳಿದ್ರು ಸಿದ್ಧವಣ್ಣ ಏನ್ರಿಪ್ಪ ಲಕ್ಷ್ಮಣ ಇಲ್ಲಿ ಕೇಳು ನಮ್ಮ ಅವ ಬಾಳ ಮರ್ಯಾದೆ ಕೊಟ್ಟನ್ರಿ ನನಗೆ ನಿಜವಾಗ್ಲು ನಾನೇ ಸ್ವಲ್ಪ ರಾಂಗ್ ಆಗಿ ಹೊಂಟೀನಿ ನಂದು ತಪ್ಪ ಅನಿಸ್ತದ ಅವ ಬೈತಾನ ನೆಕ್ಸ್ಟ್ ನಾ ಅಟ್ಟು ಒಳ್ಳೆ ಮಾಡ್ಬಿಡತ್ತೀರಾ ಏನಪ್ಪಾ ಅಂತ ಕೇಳಿದ್ರ ಆ ಚಾಂಗುನಿ ದೇವಿ ಮತ್ತು ಭಕ್ತ ಶ್ರೀಯ ಇಲ್ಲಿ ಎಲ್ಲಿ ಅಧ್ಯಯನ ಬತ್ತು ಅದೊಂದು ಯಾವ್ದ ಕತೆ ಹೇಳ್ದ ಒಬ್ಬ ಋಷಿ ಇದ್ರ ಒಬ್ಬ ಭಕ್ತಗ ತಿಳಿಸದ ಚೂಜಿದ ಅದು ಇದು ದೃಷ್ಟಾಂತ ಮಾಡಿದ ಅಲ್ಲಿ ಏನ್ ಕಲಿತ ತಿಳಿಸಿ ಹೇಳ್ದವ ಅಧ್ಯಾಪನ ಮಾಡದವ ಹೇಳಿಕೊಟ್ಟವ ನನ್ನ ವಿಷಯ ಹೆಚ್ಚಿಗೈತ ಅಲ್ಲಿ ಕೇಳ್ದವಂದ್ ಏನದ ಕೇಳ್ದವಂದ್ ಅಂದ್ರ ಅಧ್ಯಯನ ಮಾಡ್ದಂಗ ಅವಂದ್ ಹೆಚ್ಚಿಗೆ ಆಗೋದಿಲ್ಲ ನೀ ಹಿಂಗ ನಡಿಬೇಕು ಹುಚ್ಚ ನೀ ಹಿಂಗ ಮಾಡ್ಬೇಕು ನೀನ್ ಇದನ್ನ ಯಾಕ ಆಶೆ ಮಾಡ್ತಿ ಅಂತ ಹೇಳಿ ಅವನಿಗೆ ತ್ಯಾಗ ತೋರಿಸಿ ಕೊಟ್ಟಾನಲ್ಲಿ ಮತ್ತೆ ನಿಂದೆಲ್ಲ ಅಲ್ಲಿ ವಿಷಯ ಹೆಚ್ಚಿಗೆ ಬರ್ತದ ನಿನ್ನ ವಿಷಯ ಏನು ಇಲ್ಲ ತ್ಯಾಗದ ಒಂದು ವಿಷಯ ಹೇಳ್ದ ಸಿದ್ಧವಣ್ಣ ಏನ್ ಹೇಳಿದ್ರಿಪ್ಪ ಚಾಂಗುನ ದೇವಿಗೆ ಪರಶಿವ ಬಂದ ಕಾರದ ಕೂಸಿಗೆ ಉಣಂಗಾಗ್ಯದ ತಿನ್ನಂಗಾಗ್ಯದ ಕಡ್ರಿ ಅಂದ ಆಕಿ ಮಗನ ಮ್ಯಾಗ ಮೋವಾಗಿ ನನ್ನ ಮಗನ ನೋಡ್ಬೇಕಂತ ಹೇಳಿ ತಲಿ ಒಯ್ದಿಟ್ರು ತಲಿನೇ ಕುಟ್ಟಿಸಿ ಅದು ಯಾವಾಗ ಬದನಿಕಾಯಿ ಬರ್ತ ಮಾಡ್ದಂಗ ತಿಲ್ಲಾಕತ್ತಿದ್ರು ಆ ಕೂಸಿ ಕರಿಯ ನನ್ನ ಕೂಸನು ಬಂದ್ ಕರ್ನದು ಇದು ಪಂಚಾಮೃತ ಅಡಿಗೈತು ಉಂಡೆ ಉಂಡ್ರ ಪರಮಾತ್ಮ ಅಂದ ಇನ್ನ ನೀನು ಹೋಗೋ ತಾಟನಾಗ ಜಾಗ ಇತ್ತಂದ್ರ ಮಾಂಸ ಇನ್ನ ತಿಂದ್ರ ಎಷ್ಟು ಚಂದ ಹೇಳ್ತಿದೇವ್ ಮಾಂಸ ಇನ್ನ ತಿಂದ್ರ ಮಾಂಸ ಬಾಯ ಬಾಳ ಚಂದ ಬರ್ತದ ನೋಡ್ರಿ ಕುರುಸಲ ಮಾಂಸ ಹಿಂಗ್ಯಾಕೋ ಹಂಸ ಭೋಗಪ್ಪಣ ಅಲ್ಲ ನಮ್ಮ ಆಳಿಂಗ್ರಾಯನು ನಮ್ಮ ಪೂಜಾರಿಗಳಿಗೆ ಹೇಳ್ಯಾನ ಸತ್ತ ಕುರಿ ಹೊತ್ತು ಮಾಡಿರೋ ಪೂಜಾರಿನ ಇವು ಚೂರ್ನೆ ಹಾಕ್ತಾವ ನಮ್ಮ ಇಸ್ಲಾಂ ಸಮಾಜದಾಗ ಮೊಹಮ್ಮದ್ ಪೈಗಂಬರ್ ಮುತ್ತಿಯವರು ಆ ಬೆಕ್ಕಿನ ನಿದ್ದೆ ಹಾಳಾತ ಕುತ್ತಿದ ಲುಂಗಿನ ಕೊಯ್ದು ಅವ್ರು ಹೋಗ್ಯಾರ ಇವ್ರು ಬಿಡಲ್ಲ ಇವ್ರು ಸಾಹೇಬ್ರು ಎರಡು ಮರಿ ಹೊಡೆದ್ರಿ ಇವ್ ನಮ್ ಪೂಜಾರಿಗಳನ್ನು ಹಂಗೆ ಇವ್ರು ಮುಜಾವರವರು ಹಂಗೆ ಆದ್ರೂ ಅಂತ ಸಮಾಜದಾಗ ಒಬ್ಬ ಮುತ್ತೆ ಎದ್ದು ಬಂದು ಕೊರಳೊಳಗ ಲಿಂಗ ಕಟ್ಕೊಂಡ್ ಇವತ್ತಿನ ದಿವಸ ಎಂತ ಧ್ಯಾನಾಮೃತ ಹಚ್ಚಾರ ಪಿಂಟು ಕೇಳಲ್ಲಿ ನಿನ್ನ ವಿಷಯ ಅಜಿಬಾತ್ ಇಲ್ಲ ಅಲ್ಲಿ ಜ್ಞಾನ ಅಂಬತಕ್ಕಂಥದ್ದು ತ್ಯಾಗ ಹೇಳ್ತಾರಲ್ಲಿ ತ್ಯಾಗ ನೀವು ಮಾಡದ ಕಲ್ರಿ ಈ ಶರದ ಮ್ಯಾಗಿನ ಮೋಹ ಅಲ್ರಿ ಇದು ಅಳಿದು ಹೋಗುವಂತ ಜೀವದ ಹಾಳಾಗುವಂತದ ಇವತ್ತು ಮಗ ಇರ್ತಾನೋ ನಾಳೆಗಿರಂಗಿಲ್ಲ ಅದಕ್ಕೆ ಬಿಟ್ಟು ನೀ ಇನ್ನೊಂದು ಪ್ರಪಂಚ ಅದ ನೀವು ನೋಡ್ರಿ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ಅಧ್ಯಾಪನ ಮಾಡಿಸ್ಲಕತ್ತಾನ ಪರಶಿವ ಬಂದ ಅವ್ರಿಗೆ ಹೇಳ್ಕೊಡ್ಲಕತ್ತಾನ ತ್ಯಾಗ ಜಗತ್ತಿನಾಗ ಹೆಚ್ಚಿಗೆ ಆಗತ್ತ ಹೇಳಿ ತಿಳ್ಕೊಂಡು ಹೇಳಲಕತ್ತಾನ ಅಧ್ಯಾಪನ ಎಲ್ಲಿ ಹೆಚ್ಚಿಗಾಗ್ಯದ ಜನಕ ಮಹರ್ಷಿ ಅಂತೇಳಿ ಆಗೋದ ಸೀತಾದೇವಿ ತಂದೆ ಶ್ರೀರಾಮನ ಮಾವ ಜನಕ ಮಹರ್ಷಿ ಬಾಳ ತ್ಯಾಗವಂತದನ್ನ ತಿಳ್ಕೊಂಡು ಎಲ್ಲಾ ಕಡೆ ಸುದ್ದಿ ಹೋಗ್ಬಿಡ್ತು ಆ ಕಡೆ ಉತ್ತರ ಭಾರತದೊಳಗ ನಾಗಾ ಸಾಧುಗಳದಾರ ದೊಡ್ಡ ದೊಡ್ಡ ಸಂತರದಾರ ಅಲ್ರಿ ಹೆಂಡ್ರು ಬಿಟ್ಟವ್ರು ನಾವು ಮಕ್ಕಳು ಬಿಟ್ಟವ್ರು ನಾವು ಮನಿ ಬಿಟ್ಟವ್ರು ನಾವು ಮೈ ತುಂಬಾ ಬೀದಿ ಬಿಡ್ಕೊಂಡು ಶಿವ ಶಿವ ಓಂ ನಮ ಶಿವ ಹರ ಹರ ಮಹಾದೇವಲ್ಲ ಕತ್ತೀವಿ ನಮಗ್ ಯಾರು ತ್ಯಾಗಮಯ ಅನ್ನಲ್ಲಾಗ್ಯಾರ ಅವ ನೋಡಿದ್ರ ಕೈಗೆ ಸಾವಿರಾರು ಆಳುಗಳು ಕಾಲಿಗೆ ಸಾವಿರಾರು ಆಳುಗಳು ಅವನ ಅರಮನೆ ಒಳಗ ಸಾವಿರಾರು ಕುದುರೆಗಳು ಒಂಟಿಗಳದಾವ್ ಹೋಗಿ ಜನಕ ಮಹರ್ಷಿಗೆ ತ್ಯಾಗಮಯ ಅತ್ತಾರಲ್ರಿ ಎಟ್ರ ಹುಚ್ಚು ಜನ ಅದಂದ ಇದ್ರಾಗ ಪಿಂಟುನಂತ ಒಬ್ಬ ಸನ್ಯಾಸಿ ಇದ್ದವ ಬಿಡೋದಿಲ್ಲ ನಾ ಅವನಿಗೆ ಪರೀಕ್ಷೆ ಮಾಡಿ ಬರ್ತೀನಿ ಅಂತ ಹೇಳಿ ಕೈಯ ಕಮಂಡಲಕ್ಕ ಹೆಗಲಿಗೆ ಜೋಳಿಗೆ ಹಾಕೊಂಡು ಜನಕ ಮಹರ್ಷಿ ಆಸ್ಥಾನಕ್ ಹೋಗ್ಬಿಟ್ಟು ಸಿದ್ಧೋಣ ಜನಕ ಮಹರ್ಷಿ ಆಸ್ಥಾನಕ್ ಹೋಗೋ ತನಕನು ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಗಿತ್ತು ಜನಕ ಮಹರ್ಷಿ ಎಷ್ಟು ತ್ಯಾಗಮಯ ಇದ್ದಲ್ಲಕ ಬರ್ರಿ ಮುತ್ತಿಯವ್ರ ಅಂತ ಹೇಳಿ ಕೈ ಮುಗಿದ ಕರೆಸದ ಆಸ್ಥಾನದಾಗ ಕುಂದ್ರಿಸಿ ಅವನಿಗೆ ಹಣ್ಣ ಹಂಪಲ ಕೊಟ್ಟು ಕುಡಿಲಾಕ ನೀರು ಕೊಟ್ಟು ಉಪಚರಿಸದ ಅವಾಗ ಸನ್ಯಾಸಿ ಅಂದ ಇಲ್ಲಿ ಕೂತು ಮಾತಾಡೋದು ಬ್ಯಾಡ್ರಿ ರಾಜ್ಯಾರ ನಿಮ್ ಕೈಗೆ ಸಾವಿರಾರು ಆಳದವ ಕಾಲಿಗೆ ಸಾವಿರಾರು ಆಳದವ ನಾವು ಗಾರ್ಡನ್ದಾಗ ಕೂತ್ ಮಾತಾಡ ಬರ್ರಿ ಅಂತ ಹೇಳಿ ರಾಜ ಕರ್ಕೊಂಡು ಈ ಪಿಂಟು ಮಾಸ್ತರ್ ಅಂತ ಸನ್ಯಾಸಿ ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರು ಉದ್ಯಾನವನಕ್ಕೆ ಬಂದ್ರು ಸಿದ್ದೋಣ ಅವ್ರು ಉದ್ಯಾನವನಕ್ಕೆ ಬಂದು ಮಾತಾಕತಿ ನಡೆದಿವಿ ಅಲ್ರಿ ಜನಕ ಮಹರ್ಷಿ ಬಾಳ ತ್ಯಾಗಮಯ ಎತ್ತಾರ ನೀವ್ ಹೆಂಗ್ರಿ ಹೆಂಡತಿಗೆ ಬಿಟ್ಟವ್ರು ನಾವು ತಾಯಿಗೆ ಬಿಟ್ಟವ್ರು ನಾವು ಮಕ್ಕಳಿಗೆ ಬಿಟ್ಟವ್ರು ನಾವು ಆಸ್ತಿ ಹೊಲ ಮನಿ ಬಿಟ್ಟು ಬಂದು ಮೈ ತುಂಬಾ ಬೀದಿ ಬಿಡ್ಕೊಂಡು ಶಿವ ಶಿವ ಹರ ಹರ ಮಹಾದೇವ್ ಅಂದವ್ರು ನಾವು ನಮಗ ತ್ಯಾಗಮಯ ಏನಲ್ಲಾಗ್ಯಾರ ನಿಮಗಲ್ಲಕತ್ತಾರಲ್ರಿ ಮಹಾರಾಜರು ಅಂದ್ರ ಹತ್ತಿರದಾಗೆ ಜನಕ ಮಹರ್ಷನ ಅರಮನೆಗೆ ಬೆಂಕಿ ಬಿದ್ದಿತ್ತ ಸಿದ್ದೋಣ ಅವಾಗ ಬೆಂಕಿ ಬಿದ್ದಾರ ಈ ಕಡೆ ವಾಳ ಆ ಕಡೆ ಓಡಾಡುವ ಆ ಕಡೆ ವಾಳ ಈ ಕಡೆ ಓಡಾಡಕತ್ತ ಬಿಟ್ಟು ಸಿದ್ದೋಣ
ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ ಜನಕ ಮಹರ್ಷಿ ಒಂದು ಪುತ್ರ ಕೊಡ್ತಿದ್ದ ಇವ ಒಂದು ಅರಮನಿ ಬೆಂಕಿ ಬಿದ್ದದ್ರಿ ಅಂತ ಸನ್ಯಾಸಿ. ಅವಾಗ ಜನಕ ಮಹರ್ಷಿ ಹೇಳ್ತಾನೆ ಏನಾಗಲ್ರಿ ಮುತ್ತಿಯವ್ರು ನೀವು ಮಾತಾಡ್ರಿ ಅಂತ ಹೇಳಿ ಇವ ಹತ್ತಿದ ಅದು ಹೋಗಲಕ್ಕ ರಾಜ ನಂದೊಂದು ಜೋಳಿಗೆ ಒಂದು ಲಂಗುಟಿ ಉಳ್ದದು ಒಡ್ಕೊತ್ ಹೋಗಿ ತಗೊಂಡ್ಬರ್ತೀನಿ ಅಂದದ್ ಸನ್ಯಾಸಿ. ಏನಂದ ಸಿದ್ದೋಣ? ಒಂದ್ ಜೋಳಿಗೆ ಮತ್ತೊಂದು ಲಂಗುಟಿ ಉಳ್ದದ, ಒಂದು ಜೋಳಿಗೆ ಲಂಗುಟಿ ಉಳ್ದದು ತರ್ತೀನಿ ಅಂತ ಹೇಳಿ ಅರಮನೆ ಓಡಿ ಹೋಯ್ತತ್ತ. ಅರಮನೆ ಸುಟ್ರ ತೆಲಿಸ್ ಕಳಿಸ್ಕೊಳಾರಂತ ರಾಜ ಏನಿದ್ದಪ್ಪ ಅಂತ ಕೇಳಿದ್ರ ಅಲ್ಲಿ ತ್ಯಾಗದ ರೂಪದೊಳಗಿದ್ದು ಇದು ಬೋಧನೆ ಅವನು ಗುರುಗಳು ಅಷ್ಟಾವಕ್ರ ಗುರುಗಳು ಅವನಿಗೆ ಕಲಿಸಿದ್ರು. ಜಗತ್ತಿನೊಳಗ ನಂದು ನಂದು ಅಂತ ಹೇಳಿ ನೀನು ಪಡಿಬೇಡ, ನಂದು ಯಾವುದೂ ಅಲ್ಲ, ಮಣ್ಣಿನ ಕೈ ಮಣ್ಣಿಗೆ ಹೋಗ್ತದ, ನಿನ್ನ ತ್ಯಾಗದ ರೂಪದೊಳಗಿರುವಂದಾರ. ಹಂಗ ಮೊಹಮ್ಮದ ಮುತ್ತಿಯವರು ಸಹಿತ ಇವತ್ತಿನ ದಿವಸ ಅವರ ಸಮಾಜವನ್ನ ಬಿಟ್ಟು ನಮ್ಮ ಸಮಾಜಕ್ಕೆ ಬಂದಾರ. ಅವರು ಇವತ್ತಿನ ದಿವಸ ಅವರಂತ ದೊಡ್ಡ ತ್ಯಾಗ ಯಾರೂ ಮಾಡಿಲ್ಲ. ಅಲ್ಲೋ ಮಾಸ್ತರ್ ನಿಂದ ಎಲ್ಲದು ಎಲ್ಲಾ ನಂದರದಾಗೆ ಬಂದು ಮಾತಾಡ್ಲಕತ್ತಿದೆ. ಅಧ್ಯಯನ ಮಾಡಿ ಇಂತ ಮುಂದೆ ಹೋಗ್ಯಾನತ್ ಹೇಳು, ಅಧ್ಯಯನದಿಂದ ಹಿಂಗ ಆಗ್ಯಾನತ್ ಹೇಳು, ಅಧ್ಯಾಪನದಿಂದ ಬಂದು ಹೇಳೋದ್ರಿಂದ ಬಂದು ಎಲ್ಲಾ ಹೇಳ್ಯಾರ ಹಿಂಗ ಮಾಡಿದ್ರೆ ಹಿಂಗ ಆಗ್ತದತ್ ಹೇಳ್ಯಾರ. ನನ್ನ ಹೊಲದಾಗ ಯಾಕೆ ಗಯ ಹೊಡ್ಲಿಕತ್ತಿದೆ, ನಾನು ನಿನ್ನ ರೊಕ್ಕ ಕೊಡ್ಲಿ ತಾಸಿಗೆ 600 ರೂಪಾಯಿ ಟ್ರಾಕ್ಟರ್ ಬಾಡಿಗೆ. ಇವತ್ತಿದು ಗುಡ್ಡು ಹೋಗಿ ಮುತ್ತಿಯವ್ರು ಬಂಗಾರದ ಕಡ್ಡು ಮಾಡ್ಯಾರ. ಹೆಂಗ ಮುಮ್ಮೆಟ್ಟು ಗುಡ್ಡದಾಗ ಮನವಿ ಮಾಡ್ಯಾರ, ಬಂಗಾರದ ಕಡ್ಡು ಮಾಡ್ಯಾರ. ಗಳೂರಿಗೆ ರೇವಣಿಸಿದ ಮುತ್ತಿಯವರು ಇವತ್ತಿನ ದಿವಸ ಬರೇ ಒಂದು ಸಣ್ಣ ಇಲ್ಲಿ ಸಿದ್ದರಾಮೇಶ್ವರ ಮೂರ್ತಿ ಇದ್ದಿರತಕ್ಕಂಥದ್ದು ಇವತ್ತಿನ ದಿವಸ ಗುಡಿ ಕಟ್ಟಿಗಿಸಿದ್ರೆ ಇಮಾರತಿ ಮಾಡಿಟ್ಟು ಎಷ್ಟು ಚಂದ ಗಿಡ ಉದ್ಯಾನಗಳ ನೀರಿನ ಟ್ಯಾಂಕ್ ಮಾಡಿ ಎಲ್ಲರಿಗೆ ಕುಂದ್ರಕ್ಕೆ ವ್ಯವಸ್ಥೆ ಮಾಡಿಟ್ಟಾರ. ಹಣ್ಣು ಬಿಡದ ಗಿಡವನ್ನು ಪಕ್ಷಿಗಳು ತೊರೆಯುತ್ತವೆ. ಏನಿಸಿದೋಣ? ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ತೊರೆಯುತ್ತವೆ. ಹಣ್ಣು ಬಿಡದ ಮರವನ್ನು ಪಕ್ಷಿಗಳು ತೊರೆಯುತ್ತವೆ. ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ. ಹಣವಿಲ್ಲದ ಪುರುಷನನ್ನು ವೇಷ ತೊರೆಯುತ್ತಾಳೆ. ನಿನ್ನಲ್ಲಿ ಕಲೆ ಇರುವ ತನಕ ಮಾತ್ರ ನಿನಗೆ ಬೆಲೆ ಅಂತ ಹೇಳ್ಯಾರ. ಗಿಡದಾಗ ಒಂದು ಹಣ್ಣು ಬಿಡ್ಲಿಕ್ಕಂದ್ರೆ ಗಿಡದಾಗ ಯಾವ್ದು ಪಕ್ಷಿಗಳು ಬಂದು ಕುಂದಿರುವುದಿಲ್ಲ. ರಾಜ ಒಂದು ವಿಧದಾಗ ಸೋತಪ್ಪ ಅಂತಂದ್ರ ಅವನ ಆಸ್ಥಾನದೊಳಗೆ ಇರ್ತಕ್ಕಂತ ಜನರು ಅಲ್ಲಿ ಇರಂಗಿಲ್ಲ, ಬಿಟ್ಟು ಹೋಗ್ತಾರ. ಅವನು ಬಲ್ಯಾಕು ರೊಕ್ಕ ಇರಂಗಿಲ್ಲ ನೋಡು, ವೇಷ ಸಹಿತ ಅವನಿಗೆ ಸನಿ ಬರ್ಸೋಡ್ಲ ಕುಂಡಿ ಮ್ಯಾಗ ಜಾಡಿಸಿ ಒದಿತಾಳ. ಮಾಸ್ ನಡಿ ನೀನ ಖಬರ್ಗೆಡೆ ಅಂತ ಹೇಳಿ ಒದಿತಾಳ. ನೀನು ಮಾತಾಡು ಹೆಂಗಪ್ಪ ಅಂತ ಕೇಳಿದ್ರ ಅಧ್ಯಾಪನದಿಂದ ಜಗತ್ತದೊಳಗೆ ಯಾರು ಹೆಚ್ಚಿಗಾದ್ರು ಸೀತಾದೇವಿ ಹನುಮಂತಗ ಬ್ರಹ್ಮಧ್ಯಾನ ಬೋಧಿಸಿದಳು. ಹನುಮಂತ ಎಲ್ಲಿ ಕೇಳ್ಕೊಂಡ ನಿನ್ನ ಅಧ್ಯಯನದ ಗಡಿ ನನ್ನ ಸೂರ್ಯದೇವನ ಬಲ್ಯಕ್ಕೆ ಬಂದು ಅಧ್ಯಾಪನ ಮಾಡ್ತು. ಅಧ್ಯಾಪನ ಬ್ರಹ್ಮಧ್ಯಾನ ಅಂತ ಎದಕತ್ತಾರ ಕೇಳು. ಒಂದು ಸತಿ ಏನಾಗ್ಯದ ಸಿದ್ದೋಣ ಅಂತ ಕೇಳಿದ್ರ ಏನಾಗಿತ್ರಿಪ್ಪ? ಹನುಮಂತ ರಾಮ ಲಕ್ಷ್ಮಣರು ಇವತ್ತು ಹೆಂಗ ನಾವ್ ಎಲ್ಲರೂ ಮುತ್ತಿಯವರು ರೇವಣಿಸಿದ ಗಳೂರಿಗೆ ರೇವಣಿಸಿದ ಅಪ್ಪಗಳ ಮಠದಾಗ ನಾವು ಫಳಾರ ತಿಂದಿವಿ, ಬಾಳೆಹಣ್ಣು ತಿಂದ್ವಿ, ಖಜೂರ ತಿಂದ್ವಿ. ಏನ್ ತಿಂದಿವಪ್ಪ ಅಂತ ಕೇಳಿದ್ರೆ ಸಾಬುದಾಣಿ. ಹನುಮಂತ ಏನ್ ತಿಂದ್ವಿ? ಸಾಬುದಾಣಿ ಚೋಡ ತಿಂದ್ವಿ, ಅನ್ನ ಸಾಂಬಾರು ಊಟ ಮಾಡಿದ್ವಿ, ರೊಟ್ಟಿ ಸಾರು ಊಟ ಮಾಡಿದ್ವಿ. ಒಂದು ಸತಿ ಏನಾಗ್ಯದಪ್ಪ ಅಂತ ಕೇಳಿದ್ರ ಹನುಮಂತ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಹನುಮಂತ ರಾಮ ಲಕ್ಷ್ಮಣರು ಒಂದು ತಾಟನಾಗ ಹಣ್ಣು ತಿನ್ಲಕತ್ತಾರ ಸಿದ್ದೋಣ. ಅವಾಗ ಏನ್ ಮಾಡ್ತಿತ್ತಪ್ಪ ಅಂತ ಹನುಮಂತ ಒಂದು ತುತ್ತು ತಿನ್ನವ ಹಿಂದ ಕೈ ಇದು ಮಾಡವತ್ತ. ಇದು ಲಕ್ಷ್ಮಣಗ್ ನೋಡಿ ಸಿಟ್ಟು ಬಂದವ್ರು ಅಣ್ಣಗ್ ಅಂದತ್ತ, ಏನಪ್ಪ ಅಣ್ಣನ ಹಣ್ಣು ತಿನ್ನಂಗಿಲ್ಲ ನನಗ ಒಲ್ಲ ಅನ್ಸ್ಲಕತ್ತ. ಯಾಕೆ ಓ ಲಕ್ಷ್ಮಣ ಏನಾಯ್ತು? ಏನಣ್ಣ ಹನುಮಂತ ಒಂದ್ ತುತ್ತು ತಿತ್ತಾನ ಮತ್ತೆ ಹಿಂದ ಕೈ ತುರ್ಸ್ಕೊಳಕತ್ತಾನ ಹಿಂಗ ಹಿಂಗ ಅಂದ. ಅಯ್ಯ ಲಕ್ಷ್ಮಣ ನಿನಗ್ ಗೊತ್ತಿಲ್ಲ. ಇಲ್ಲಣ್ಣ ನೀನೇ ನನಗ್ ಗೊತ್ತು ಮಾಡಿಸ್ಬೇಕು. ಅವಾಗ ರಾಮ ಹನುಮಂತ ಕೇಳ್ತಿ, ಏನ್ ಹನುಮಂತ ಲಕ್ಷ್ಮಣ ನಮ್ ಕೂಡ ತಿನ್ನಲಕತ್ತಾನ, ಯಾಕೆ ಅವನಿಗೆ ತಿಳಿಸಿ ಹೇಳು. ಇಲ್ಲ ಲಕ್ಷ್ಮಣ ನಾನು ಒಂದು ತುತ್ತು ತಿತ್ತೀನಿ ಹಿಂದ ತುರ್ಸ್ಕೊಳಕತ್ತಿಲ್ಲ. ಪ್ರಭು ಶ್ರೀರಾಮಚಂದ್ರ ಭಗವಂತದನ್ನ ನನ್ನ ಜೊತೆ ಹಣ್ಣು ತಿನ್ನಕತ್ತಾನ. ನಾನು ಒಮ್ಮೆ ತಿಂದಿದ್ದು ಎಂಜಲು ತುತ್ತಿಲ್ಲ ತಿನ್ನಬಾರ್ದು. ಒಮ್ಮೆ ತುತ್ತು ತಿಂದಾಕ ಒಮ್ಮೆ ಹಿಂದ ಸಮುದ್ರದ ಕೈ ತೊಳ್ಕೊಂಡ್ಬಂದು ಹೊಳೆ ತಿನ್ನಕತ್ತಿನ. ಅಂತ ಗುರುಗಳು ಅವನಿಗೆ ಅಂತ ಒಂದು ವಿದ್ಯಾ ಕಲಿಸಿದ್ರ ಅವನು ಬಲ್ಯಾಕಿತ್ತರು. ಸಣ್ಣವಿದ್ದವ ದೊಡ್ಡ ಮಾತಿದ, ದೊಡ್ಡವಿದ್ದವ ಸಣ್ಣ ಮಾತಿದ. ಯಾಕೆ ನಿಮ್ ಮಠ ಮನ್ಯಾಗ ಆಗಿಲ್ಲ? ಏನ್ ಮಾಸ್ತರ ಆಗಲತ್ತು ಅದೇ ಈಗೂ ಅದೇ. ಯಾವಾಗನ ಆ ಕಡೆ ನಮ್ ಕಡೆ ಹೇಳ್ತಿರ ಗಾದಿ ಮಾತ, ಏನಪ್ಪ ಕಂಡು ಹೊಡೆದಿದ್ದು ನೆವ ಆಯ್ತು, ಕಣ್ಣ ಮೂಗ ಸ್ವಚ್ಛ ಆಯ್ತು. ಹೆಂಗ ಬಾಳ ದಿವ್ಸ ಅಳ್ಳಾರದೆ ಕೂತಿದಳತ್ತಾಕಿ ಒಮ್ಮೆ ಗಂಡ ಹೊಡೆನೆ ಇದ್ದಿದ್ದು ಬರೀ ತೆಗೆದು ಅಳ್ಳ ಕತ್ ಬಿಟ್ಟಳತ್ತಾಕಿ. ಸುಂಬಳ ಗಿಂಬಳ ವರ್ಷಗೊಂಡ ಸೀಕ್ ಐತ್ ನೋಡಿ, ಇವಾಗ ಗಂಡ ಹೊಡೆದ ಮೈಕೈ ಹೆಗರಾಯ್ತು, ಸುಂಬಳ ವರ್ಷಗೊಂಡ್ಬಿಟ್ರು. ಹಂಗ ನಿನಗ್ ಏನ್ ಮಾಡಲ್ಲ, ನೀ ಬರೀ ಅಲ್ಲೇ ಸುತ್ತಾಡ ಕುಳುಬಾನ ಸುತ್ತೇ ಕುಳ್ಳ ಆಯ್ತಾನ, ಕುಳುಬಾನ ಸುತ್ತೇ ಕುಳ್ಳ ಆಯ್ತಾನ. ಗುಡ್ಡದು ಇದು ಸ್ವಲ್ಪ ತಿರುಗಾಡಿ ಬಾ, ನಿನಗೆ ಎಟ್ಟಕ್ಕೊಂದು ಮುರ್ರಿ ಬಿದ್ದಿರ್ತಕ್ಕಂತ ಕಟ್ಟಿಗೆ ಸಿಗತ್ತಾವ. ಫಾರೆಸ್ಟ್ ಸಾಹೇಬ್ರು ಹಿಡಿದ್ರ ಬಿಡಿಸ್ಕೋತೀನಿ, ದಯವಿಟ್ಟು ಬಿಡ್ರಿ, ಪಾಪ ಬಡಪ್ರಾಣಿ ಮಾಡ್ಕೊಂತಿತ್ತದ ಹೇಳಿ. ಅದಕ್ಕೊಂದು ಏನಪ್ಪ ಅಂತ ಕೇಳಿದ್ರೆ ಕೂಡಿರ್ತಕ್ಕಂತ ಗುರು ಹಿರಿಯರು ಎಲ್ಲಾರು ಚಪ್ಪಳಿ ತಟ್ರಿ. ಅವನಿಗೆ 2 ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಎಲ್ಲಾರು ಚಪ್ಪಳಿ ತಟ್ರಿ.
ಏನ್ ಕೇಳೋದು ನಮ್ಮ ಸರ್ ಅವ್ರಿಗೆ ಪ್ರಶ್ನೆ, ಪಿಂಟು ಸರ್ ಅವ್ರಿಗೆ ಅಂತ ಕೇಳಿದ್ರ ಏನ್ ಕೇಳ್ಬೇಕಂದಿರಿ? ಸಿದ್ದರಾಮೇಶ್ವರ ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಸೊನ್ನಲಿಗೆ ಬಿಟ್ಟು ಸಿರಿಸೈಲಕ್ಕ ಮಲ್ಲಯ್ಯನ ನೋಡ್ಬೇಕಂತ ಹೇಳಿ ತಿಳ್ಕೊಂಡು ಸಿರಿಸೈಲಕ್ ಹೋದ. ಮಲ್ಲಯ್ಯ ಎಲ್ಲಿ ಹುಡುಕಾಡಿದ್ರು ಮಲ್ಲಯ್ಯ ಸಿಗಲಿಲ್ಲ. ಅವಾಗ ಸಿದ್ದರಾಮೇಶ್ವರ ಕುತ್ತ ಜಾಗದಾಗ ಅಲ್ಲಿ ಏನ್ ಹೆಸರಾಯ್ತು ಗೊತ್ತಾಯ್ತು ಸಿದ್ದೋಣ? ಸಿದ್ದರಾಮೇಶ್ವರ ಮಲ್ಲಯ್ಯ ಸಿಗಲಾರ ಸಂಬಂಧ ಕುತ್ತ ಜಾಗದಾಗ ಏನಾಯ್ತು? ಮತ್ರ ನೀನು ಇಲ್ಲಿ ತನಕನು ಬಂದಿದೆ, ನಾನು ನಿನ್ನ ಸಂಗಟ ಬರ್ತೀನಿ ಅಂತ ಹೇಳ್ಯಾನ, ಅವನಿಗೆ ಒಪ್ಸ್ಯಾನ. ಆದ್ರ ಅವನಿಗೆ 2 ವಸ್ತುಗಳು ಕೊಟ್ಟು ಕಳಿಸ್ಯಾನ. ಅವ್ 2 ವಸ್ತುಗಳ ಹೆಸರೇ ಇದು ಪ್ರಶ್ನೆ. ಅವನಿಗೆಲ್ಲಾ ಗೊತ್ತದ, ಅವ್ನು ಹುಟ್ಟಿ ಬೆಳೆದಿದೆ ಸೊಲಾಪುರದಾಗ. ಅವ ಹೇಳಿಕಂದ್ರ ಅವ್ರು ಕೂಡ ರಾಗ ಮಾಡ್ತಾರ ನೋಡ್ರಿ ಅವ್ರ ಹಿಂದ. ಅವರು ಈಚಿ ಕಡೆಯವರು ಅವ್ರಿಗೆ ಹೇಳ್ತಾರ. ಅವ್ರು 2 ಪ್ರಶ್ನೆಗಳು ಕೇಳಿನಿ. ಮತ್ತೆ ಇನ್ನೊಂದು ನಿಮ್ಮಲ್ಲಿ ಸಿದ್ಧಾಟಿಗೆ ಏನಪ್ಪಾ ಅಂತ ಕೇಳಿದ್ರ, ಆಯನ ಮಗ ಮಾಧುಲಿಂಗ ಏನು ಒಯ್ದ? ಭಂಡಾರ ಒಯ್ದ. ಏನು ಮಾಧುಲಿಂಗ ಭಂಡಾರ ಚೀಲ ಒಯ್ದ. ಕರ್ಣಿ ಮಲಕಾರಿಸಿದ ಬೆತ್ತ ಒಯ್ದ. ಏರ್ವಾಡ ಮಂಗ್ರಾಯ ಕಂಬಳಿ ಒಯ್ದ. ಕೈಲಾಸದಿಂದ ಅಮೋಘ ಸಿದ್ಧ ಮುತ್ತೆ ಏನು ತಂದಿದ? ಬಡವಗ ಭಾಗ್ಯ ತಂದಿದ, ಬಂಜಿಗೆ ಮಕ್ಕಳ ತಂದಿದ, ಮಳಿ ಕೀಲ ಬೆಳಿ ಕೀಲ ತಂದಿದ. ಮತ್ರ ಇವ್ರು 3 ಮಂದಿ ಒಯ್ದ್ರಪ್ಪ ಅಂತಂದ್ರೆ ಇವತ್ತು ಗುಡ್ಡದಾಗ ಭಂಡಾರ ಆದೋ ಏನು ಇಲ್ಲೋ? ಆದಂದ್ರೆ ಎಲ್ಲಿದಿತ್ತು, ಇಲ್ಲಂದ್ರೆ ಎಲ್ಲಿದಿತ್ತು? ಇದೇನು ನಿಂದೆ ಅಲ್ಲಪ್ಪ. ಮಾತ್ರ ಕಮಿಟಿಯವ್ರಿಗೆ ಫೋನ್ ಹಚ್ಚಿಸಿ ನಮಗ್ ಇದು ಮಾಡಿಸಿ ಅನ್ನೋದು. ಗುಡ್ಡ ತಕ್ಕ ದೀನ ನಮಸ್ಕಾರ ಹಾಕೊಂಬರ್ಲಿ ಬೇನೂರು ಲಕ್ಷ್ಮಣ ಅಂತ ಗಂಟೆ ಬಿದ್ದೆ ಅನ್ನೋದು. ನಾ ಏನಿದು ನಿಂದೆ ಅಲ್ಲಪ್ಪ. ಮಾತ್ರ ಉತ್ತರ ಅದ ನೀನು ಬರ್ಲಿಕ್ಕಂದ್ರೆ ಹೇಳಿ ಮಂಗಳ ಆರತಿ ಮಾಡೋನು. ಸುಮ್ಮನೆ ನಿಮ್ ಮಂದಿನೇ ಆದ್ರ ಬಾಗೇವಾಡಿ ಮುದ್ಕಣ ಸರ್ನು ನನಗ ಪುಂಡಲಿ ಕಣ್ಣನ ಮೇಳಿಗೆ ಹೋದ್ರು ಇವ್ನಿಗೆ ಕರ್ಕೊಂಡ್ ಬರ್ಬೇಡ್ರಿ ಅಂದ. ರೂಗಿ ಜಟ್ಟೆಬ್ಬಾಬರ್ ಮೇಳಿಗೆ ಹೋದ್ರು ಇವ್ನಿಗೆ ಕರ್ಕೊಂಡ್ ಬರ್ಬೇಡ್ರಿ ಅಂದ್ರು. ನಿಮ್ ಅಕ್ಕೋರ್ ಆತರ ಕೊಳ್ಳೂರಿಗೆ ಸಿದ್ದಮ್ಮಕ್ಕರು ಲಕ್ಷ್ಮಣ ಯಾವಾಗ ಸಿಗತಾನ ಅವನಿಗೆ ಉದ ಅನಿಸ್ಬೇಕಂತೇಳಿ ಅವ್ರ ಕೈಲಿಕತ್ತಾರ. ನೋಡ ಮಾತ್ರ ಫಿಟ್ಟಿಂಗ್ ಗಿಟ್ ನಮಗ್ ಟೈಟ್ ಗಿಟ್ ಮಾಡಿಸಿ ಅನ್ನೋದು. ಅದಕ್ಕೆ 2-3 ಪ್ರಶ್ನೆ ಕೇಳಿನಿ. ಯಾಕಂದ್ರೆ ನೀವು 3 ಎಣಿನ ಜಾಡಿಯವ್ರ ಇದ್ರಿ, ನಾವ್ 2 ಎಣಿನ ಜಾಡಿಯವ್ರ ಇದ್ವಿ. ನಮ್ಗೆ 2 ಎಣಿನ ಪ್ರಶ್ನೆ ಮಾಡು. ಈ ವಿಷಯ ಬಾಳ ತಿಳಿದು ಮಾತಾಡ್ಬಿಂಟು. ಅಟ್ಯಾಕಿದ್ ಮಾಡ್ಲತ್ತಿದಿ. ನನ್ನ ವಿಷಯದಾಗ ಯಾಕೆ ನೀ ಕಾಲಾಡಿಸ್ತಿ? ನಿನ್ ವಿಷಯ ಮಾತಾಡು. ನಮ್ಮ ಹೊಲ್ದಾಗ ಬರ್ಬಾರ್ದು ಹೊಟ್ಟೆಗಳೇ ಹೊಡ್ಲಾಕ. ಅಧ್ಯಯನದಿಂದ ಹೇಳು. ಏನದು ಹೇಳು? FJJ ಅಬ್ದುಲ್ ಕಲಾಂ ಇಡೀ ಭಾರತ ದೇಶಕ್ಕೆ ಯಾರೇ ವಿದ್ಯುಕ್ ಬಂದ್ರು ಪರಮಾಣು ಕಂಡು ಹಿಡಿದು ಹೋದ, ಅಂತದ ಮುಚ್ಚಿಟ್ಟು ಹೋದ. ಇಂಥವ್ ಹೇಳು. ನಾನು ಅಲ್ಲಿ ಮುರ್ಲಿಕ್ಕೆ ಬರಬಾರ್ದು, ನಾನು ಕೈಯಾಡಿಸಿದ್ರೆ ಕೆಲಸ ಹೊಂಡಬಾರದು. ಮುಂದೆ ನಾನು ಬಂದ ಕಾಲಾಡಿಸ್ಲಾರ್ದಂಗ ವಿಷಯ ಮಾತಾಡು. ನೀ ಹಗಲಾತ್ ಮಾತಾಡಿದೆ ಬೇರೆ, ಈಗ ಮಾತಾಡಿದೆ ಬೇರೆ. ರಾತ್ರಿ ಹೆಂಗ ಆಗ್ತದ ಹಂಗ ನಾವು ರಾವ್ ಏರ್ತೀವಿ. ನಾವು ರಾತ್ರಿ ಹೆಂಗಪ್ಪ ಅಂತ ಕೇಳಿದ್ರೆ ಮಾಲಿಂಗರಾಯನ ಮಠ ಮನೆಯವ್ರು ನಾವು ಹಿಂಡ ದೇವಿನ ಗಂಡ, ನಿಮ್ಮಲ್ಲಿ ಭೂತಾಳಿಸಿದ್ದ, ನಮ್ಮಲ್ಲಿ ರೂಗಿ ಜಟ್ಟಿಂಗರಾಯ ಮುತ್ತೆ ದೇವಿನ ಕೈಲಿ ಗುಡಿ ಕಟ್ಟಿಸ್ಕೊಂಡವ್ರು ನಮ್ಮ ರೇವಣಿಸಿದ ಮುತ್ತೆಯವರು. ಇಂತ ಗುಡ್ಡದಾಗ ಒಬ್ರೇ ಇರ್ತಾರ. ನಿಂದ ಏನಾದ್ರು ಕುಬಿ ಮಾತಾಡನಿ ಏಕಮಾರ್ ದೋತು ಕೂಡ ಮನಸ್ಸಿನಾಗ ಇಟ್ಕೊಂಡು ಮರಗಬೇಡ. ಹಾಕೊಂಡಕ್ಕಾರ ಕನಸಿನಾಗ ಸಹಿತ ಬೇಲೂರು ಮಾಮ ಬರ್ತಾನ ನಿನಗ. ಏಕಮಾರ್ ಪಚ್ಚಿಸ್ತು. ಏನ್ ಮಾತಾಡ್ತೇವು? ಲೆಕ್ಕದ ಪತ್ರ ಇಲ್ಲ. ಸುಮ್ಮ ಹಗಲತ್ ನಮ್ಮವನ್ನ ಕರ್ಕೊಂಡ್ ಮಾತಾಡೋಣ ಮೈ ಮೇಗೆ ಬರೋದು. ಮಾತಾಡ ಮಾಮ ಹೆಂಗ್ ವಿಷಯ ಚಿತ್ರ ಮಾಡಿ ಹೋಗಿತ್ತಾನ, ಹಿಂಗ್ ಕಡ್ಯಾಕ್ ಮಾಡಿ ಹೋಗಿ. ಗೋಧಿ ರಾಶಿ ಮಾಡಿದ್ರು ಗೋಧಿನೇ ಬಿದ್ದಿರ್ಬೇಕು, ಜ್ವಾಳದ ರಾಶಿ ಮಾಡಿದ್ರು ಜ್ವಾಳನೇ ಬಿದ್ದಿರ್ಬೇಕು. ಎಲ್ಲಾದ್ರ ಕೌನ್ಸ್ ಮಾಡಿ ಹೊಡಿಬೇಡ. ನೀವ್ ಒಟ್ಟ ನನ್ನ ವಿಷಯದಾಗ ಗಳೆ ಹೊಡಿಬೇಡ. ಪ್ರಶ್ನೆವ ದೈವಿಕ ತಿಳಿಯಂಗೆ ಹೇಳು. ನಿನಗ್ ಬರಲ್ಲ ಅಂದ್ರ ಮಾಮ ಪಾಳ್ಯ ಕೊಡು. ಮಾಮ ಹೇಳಿ ಮಂಗಳಾರತಿ ಮಾಡ್ಲಿಕ್ಕಂದ್ರ ರೇವಣ ಸಿದ್ಧಮುತ್ತೇನ ಮರಿನೇ ಅನ್ನಬೇಡ. ಅದಕ್ಕೆ ಗುರು ಹಿರಿಯರು ಯಾರು ಎದ್ದು ಹೋಗ್ಬೇಡ್ರಿ. ಶಿವನಾಮ ಸ್ಮರಣೆ ಜಾಗರಣೆದ ಒಂದು 4 ಇದು ಹತ್ತವ, ಇನ್ನೊಂದು 2 ಸಂದ ಬರ್ತವ. ಸಭಿಕರ ಕೇಳಿಸಿ ಹೋಗ್ಬೇಕು. ಇವತ್ತಿನ ದಿವಸ ಮುತ್ತಿಯವರು ಸಹಿತ ಮಲಗದಲ್ಲೇ ಇವತ್ತಿನ ದಿವಸ ಒಳಗಡೆ ಕೂತು ನಮ್ಮ ಭಜನಾ ಕೇಳಕತ್ತಾರ ಮುತ್ತಿಯವರು. ಇವತ್ತಿನ ದಿವಸ ಮುತ್ತಿಯವರದಿಂದ ನಾವು ನೀವೆಲ್ಲರೂ ಸೇರಿ ನಮ್ಮ ದರ್ಶನ ನೀವ್ ಆಗ್ಬೇಕಂದ್ರ, ನಿಮ್ಮ ದರ್ಶನ ನಾವ್ ಆಗ್ಬೇಕಂದ್ರ ಆ ಭಗವಂತನ ಪೂರ್ವಜನ್ಯ ಪುಣ್ಯ ಇರ್ಬೇಕಂತ ಹೇಳಿ ತಿಳ್ಕೊಂಡು ಇವ್ರು ಬಾಬಾ ಲಮನಹಟ್ಟಿ ತುಕಾರಾಮ್ ಮಹಾರಾಜರವ್ರು ಹೇಳ್ಯಾರ. ಅದನ್ನ ತಂದು ಸಿದ್ದೋಣ ಇವ ಏನತ್ರಿ? ನನಗ ಬಾಬಾ ಅಲ್ಲವ ನಿನಗಿದ್ದಿರ್ಬೇಕು ನೋಡತ್. ಏನು ತೀರಾ ಹಿರಿಯರ ನನ್ನವ್ರನ್ನಲ್ಲ ತನ್ನವ್ರನ್ನಲ್ಲ ಹಿಂಗ್ಯಾಂಗೋ? ಇರ್ಲಿ ಬಾಳ ಮಾತಾಡ್ತಾಳ ಬೈತಾನ ಇರ್ಲಿ. ಏನಾಗ್ತಾವ ನಮ್ಮ ದಿವ್ಸ ಒಂದ್ ಊರ್ ನೋಡದವ್ರು 1000 ಮಂದಿ ಕೈಲಿ ಬೈಸ್ಕೊಂಡವ್ರು. ಒಬ್ಬ ಬೈದ್ರೆ ಏನಾಗ್ತದೆ? ಬೈ ನಿನ್ ಕೆಪಾಸಿಟಿ ಇದ್ರು ಹೊಳೆ ನಾ ಹೆಂಗ್ ಕೊಡ್ತೀನಿ ನೋಡಕತ್ತ. ಬಾಳ ಮಾತಾಡ್ಲಾರ್ದೆ 4 ಮಡಿ ಸತ್ಯ ಸುಂದರ ಚಾಲ ಹಾಡಿ ಸರಜೋಡಿ ಮಳಿ ಪಾಳೆ ಹೊತ್ತದ. ಸಭಿಕರು ಶಾಂತತೆನ ಆಲಿಸ್ಬೇಕಾಗಿ ವಿನಂತಿ.